ಊರಿನ ಜನಕ್ಕೆಲ್ಲರಿಗೂ ಔಷಧಿ ಕೊಡ್ತಾ ಇದ್ದಂಥ ಒಬ್ಬರು ವೈದ್ಯರಿದ್ದರು. MBBS MD ಈ ಥರ ಮಾಡಿದವರಲ್ಲ. ಅವರ ಪರಂಪರೆಯಿಂದ, ಅಂದರೆ ಅವರ ಮುತ್ತಜ್ಜ ಅಜ್ಜ ಆ ಕಾಲದಿಂದನೂ ಅವ್ರ ಮನೆಯಲ್ಲಿ ಊರಿನ ಜನರಿಗೆ ಕಾಯಿಲೆ ಆದಾಗ ಔಷಧಿ ಕೊಡುವಂಥ ವೈದ್ಯರು, ಪಂಡಿತರು. ಅವರಿಗೆ ಒಬ್ಬನೇ ಮಗ ಇದ್ದ. ಊರಿನ ಜನರಿಗೆಲ್ಲರೂ ಅವ್ರ ಔಷಧಿ ಕೊಡೋರು. ಅದರೊಳಗೂ ಅವರು ವಿಶೇಷತೆ ವಿಷವೈದ್ಯರು ಅಂತಲೇ ಪ್ರಸಿದ್ಧಿಯವರು. ಅಂದರೆ ಯಾವುದೇ ರೀತಿಯ ವಿಷ, ಹಾವು ಕಚ್ಚಿದಿರ್ಬೋದು, ಚೇಳು ಕಚ್ಚಿದಿರ್ಬೋದು, ಅಥವಾ ಇನ್ಯಾವುದೇ ಕಾರಣಕ್ಕಾಗಿ ದೇಹದಲ್ಲಿ ವಿಷ ಪ್ರವೇಶ ಮಾಡಿದರೆ ಅದನ್ನು ಗುಣಪಡಿಸೋದ್ರೊಳಗೆ ಅವ್ರದ್ದು ಬಹಳ ಪ್ರಸಿದ್ಧರು. ಆ ವಿದ್ಯೆಯನ್ನು ಅವರು ತಮ್ಮ ತಂದೆ ತಾತ ಅವರಿಂದ ಕಲ್ತಿದ್ರು. ಆದರೆ ಅವ್ರ ಮನೆಯಲ್ಲಿ ಒಂದು ನಿಯಮ ಇತ್ತು. ಈ ಔಷಧಿ ಏನು ಕೊಡ್ತಾರೆ ಅದಕ್ಕೆ ರೋಗಿಯಿಂದ ದುಡ್ಡು ತೆಗೆದುಕೊಳ್ಳೋ ಹಾಗಿಲ್ಲ, ಯಾವುದೇ ಶುಲ್ಕ ತೆಗೆದುಕೊಳ್ಳೋ ಹಾಗಿಲ್ಲ. ಹಾಗೆ ನಡೆಸ್ಕೊಂಡು ಬಂದಿದ್ರು ಅವರು. ಹಾಗಾಗಿ ಅವ್ರಿಗಿದ್ದಂಥ ಒಂದು ಸಣ್ಣ ಭೂಮಿಯ ಮೂಲಕ ಏನು ಕೃಷಿಯಿಂದ ಗಳಿಸ್ತಾಯಿದ್ರು ಅಷ್ಟು ಮಾತ್ರ ಅವ್ರಿಗೆ ಉತ್ಪನ್ನ. ಯಾವಾಗಲೂ ಬಡತನದಲ್ಲೇ ಇರ್ತಾಯಿದ್ರು. ಒಮ್ಮೆ ಅವ್ರ ಮಗ ಪಕ್ಕದ ಊರಿಗೆ ಕೆಲವು ಸ್ನೇಹಿತರ ಜೊತೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ. ವಾಪಸ್ ಕಾರ್ ಬರಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಯಿತು. ಕಾರಿನಲ್ಲಿ ಇದ್ದವರೆಲ್ಲರೂ ಜಖಮಾದರೂ, ಇವ್ರಿಗೆ ತುಂಬ ಹೆಚ್ಚು ಆಘಾತ ಆಯಿತು, ಗಾಯ ಆಯಿತು, ಪ್ರಜ್ಞೆ ತಪ್ಪೋಯಿತು. ಆ ಊರಿನ ಹತ್ತಿರ ಇನ್ನೇನು ಪ್ರವೇಶ ಮಾಡಬೇಕಾದ್ರೆ ಆಗಿತ್ತು. ಹಾಗಾಗಿ ಅಲ್ಲಿ ಊರಿನ ಜನ ಎಲ್ಲ ಸೇರಿ ಇವರನ್ನು ಎಲ್ಲರನ್ನೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. ಉಳಿದವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿತ್ತು. ಆದರೆ ಇವ್ರಿಗೆ ಇನ್ನೂ ಪ್ರಜ್ಞೆ ಬರಲಿಲ್ಲ, ಸೀರಿಯಸ್ ಇದೆ ಅಂತ ಗೊತ್ತಾಯಿತು. ಆ ಊರಿನಲ್ಲಿ ಒಂದು ನರ್ಸಿಂಗ್ ಹೋಮ್ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು. ರಾತ್ರಿ ಆಗಿತ್ತು. ನರ್ಸಿಂಗ್ ಹೋಮಿನಲ್ಲಿ ಪರೀಕ್ಷೆ ಮಾಡಿದ ಡಾಕ್ಟರ್ ಹೇಳಿದ್ರೆ ತಕ್ಷಣ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ಇವನಿಗೆ ಅಂತ ಹೇಳಿದ್ರು. ಆದರೆ ಆ ನರ್ಸಿಂಗ್ ಹೋಮಲ್ಲಿ ಒಂದು ನಿಯಮ ಇತ್ತು, ಈ ಥರ ಯಾರನ್ನೇ ಅಡ್ಮಿಟ್ ಮಾಡಬೇಕಾದ್ರೆ ಡೆಪಾಸಿಟ್ ಇಡಬೇಕು ಅಲ್ಲಿ. ಅದನ್ನು ಹೇಳಿದ್ರು. ಇವ್ರು ಯಾರ ಹತ್ರ ದುಡ್ಡಿರಲಿಲ್ಲ. ಹಾಗೆ ಯಾರೋ ಒಂದಿಬ್ಬರು ಯೋಚನೆ ಮಾಡಿದ್ರು, ಮನೆಗೆ ಹೋಗಿ ಅವರ ಮನೆಗೆ ಹೋಗಿ ದುಡ್ಡು ತೆಗೆದುಕೊಂಡು ಬರೋಣ ಅಂತ ಹೋದರು. ವಾಪಸ್ ಬರಬೇಕಾದ್ರೆ ಅಷ್ಟೊತ್ತಿಗೆ ಈ ಯುವಕ ತೀರೋಗಿದ್ದ. ಎಲ್ಲರಿಗೂ ಭಾಳ ದುಃಖ ಆಯಿತು. ಅವ್ರ ಮನೆಗೂ ಅಷ್ಟೊತ್ತಿಗೆ ವಿಷಯ ಗೊತ್ತಾಯಿತು. ಒಬ್ಬನೇ ಮಗ, ಭಾಳ ದುಃಖಿತರಾದರು ತಂದೆ ತಾಯಿ. ಆ ಥರ ಅವ್ರಿಗೆ ಮುಂದೆ ಭವಿಷ್ಯ ಏನು ನಮ್ಮ ಮನೆಯದು ಈ ರೀತಿ ಅನ್ನಿಸ್ತು. ಆದರೂ ಈಗೋ ಕಾಲ ಕಳೀತಾ ಇತ್ತು. ಇನ್ನೊಂದು ವಿಚಿತ್ರ ಪ್ರಸಂಗ ಆಯಿತು. ಆ ನರ್ಸಿಂಗ್ ಹೋಮ್ ಯಾರು ನಡೆಸ್ತಾಯಿದ್ರು ಅದರ ಮಾಲೀಕ, ಅವ್ರಿಗೂ ಒಬ್ಬರೇ ಮಗ. ಅವರು ಸ್ನೇಹಿತರೆಲ್ಲರೂ ಟ್ರಕ್ಕಿಂಗ್ ಹೋಗಿದ್ರಂತೆ. ಅಲ್ಲಿ ಒಂದು ಅವ್ರಿಗೆ ವಿಷ ಸರ್ಪ ಕಡಿತು. ಅವರು ಪ್ರಜ್ಞೆ ತಪ್ಪೋಯ್ತು. ಅವ್ರು ನರ್ಸಿಂಗ್ ಹೋಮಕ್ಕೆ ಎತ್ಕೊಂಡು ಬಂದರು. ಅಲ್ಲ ಏನು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ವಿಷಯ ಎಲ್ಲ ಒಳಗಡೆ ಪ್ರವೇಶ ಆಗಿದ್ದರಿಂದ ಪರಿಣಾಮ ಆಗಲಿಲ್ಲ. ಯಾರೋ ಹೇಳಿದ್ರು ಆಯುರ್ವೇದಿಕ್ ಪಂಡಿತರ ಹತ್ರ ತೋರಿಸಿ ಅಂತ, ಅಲ್ಲಿ ಮಾಡಿದ್ರು. ಇನ್ಯಾರೋ ಒಬ್ಬರ ಹತ್ರ, ಅವರ ಸ್ನೇಹಿತರು, ಹೀಗೆ ಹಲವಾರು ರೀತಿಯಲ್ಲಿ. ಆದರೂ ಒಂದು ದಿವಸ ಕಳೆದು 24 ಗಂಟೆ ಆದರೂ ಕೂಡ ಅವ್ರಿಗೆ ಪ್ರಜ್ಞೆ ಬರಲಿಲ್ಲ. ತುಂಬ ಸೀರಿಯಸ್. ಡಾಕ್ಟ್ರು ಚಿಂತಿತರು, ಒಬ್ಬನೇ ಮಗ. ಹಾಗೆ ಯಾರೋ ಹೇಳಿದ್ರು, ನೋಡಿ ನಮ್ಮೂರಲ್ಲೇ ಇನ್ನೊಬ್ಬರು ವಿಷವೈದ್ಯರಿದ್ದಾರೆ, ನಿಮಗೆ ನಂಬಿಕೆ ಇರದೇ ಇರ್ಬೋದು, ಆದರೂ ಅವ್ರ ಹತ್ರ ಕರ್ಕೊಂಡೋಗಿ ಇಂಥ ಅನೇಕ ವಿಷಯಗಳನ್ನು ಅವ್ರು ತೆಗೆದಿದ್ದಾರೆ. ಅಲ್ಲಿ ಕೈ ಎತ್ಕೊಂಡು ಬಂದರು ಇವ್ರನ್ನ. ಅವ್ರು ನೋಡಿದ್ರು. ಆಮೇಲೆ ಒಂದು 2 ಗಂಟೆ ಅವರ ಕೆಲವು ಔಷಧಿಗಳೆಲ್ಲ ಕೊಟ್ಟ ತಕ್ಷಣ ಅವ್ರಿಗೆ ಪ್ರಜ್ಞೆ ಬಂತು. ಈ ನರ್ಸಿಂಗ್ ಹೋಮ್ ಮಾಲೀಕರು ಯಾರಿದ್ರು, ಅಂದರೆ ಆ ಹುಡುಗನ ತಂದೆ, ಯುವಕನ ತಂದೆ, ಅವ್ರಿಗೆ ಭಾಳ ಆನಂದ ಆಯಿತು. ಆದರೆ ಅಷ್ಟೊತ್ತಿಗೆ ಈ ವಿಷಯನೂ ಅವ್ರಿಗೆ ಗೊತ್ತಾಗಿತ್ತು. ಇವ್ರದ್ದೇ ಮಗ, ಇವನಿಗೆ ಆಕ್ಸಿಡೆಂಟ್ ಆದಾಗ ನನ್ನ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಬಂದಿದ್ದರು. ಆಗ ದುಡ್ಡು ಡೆಪಾಸಿಟ್ ಇಡುವ ಒಂದು ನಿಯಮ ಪಾಲನೆ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಸಮಯ ಅಲ್ಲಿ ವೇಸ್ಟ್ ಆಯಿತು. ಅಷ್ಟರೊಳಗೆ ಹುಡುಗ ತೀರೋದ. ಹಾಗೆ ಇವ್ರಿಗೆ ಒಂಥರ ಆನಂದ, ಒಂದು ಕಡೆಯಿಂದ ಸಂಕೋಚ, ಒಂದು ಕಡೆಯಿಂದ ವಿಚಿತ್ರ ಮನಸ್ಥಿತಿ. ಅಷ್ಟೊತ್ತಿಗೆ ಮನೆಗೆ ಯಾರನ್ನೋ ಕಳಿಸಿ ಒಂದಿಷ್ಟು ದುಡ್ಡು ತೆಗೆದುಕೊಂಡು ಬರೋಕ್ಕೆ ಹೇಳಿದ್ರು. ಲಕ್ಷಾಂತರ ರೂಪಾಯಿ ಕೊಟ್ಟರು ಕೂಡ ಏನು ಕಡಿಮೆ ಅಲ್ಲ. ಆ ವೈದ್ಯರ ಹತ್ರ ಹೇಳಿದ್ರು, ನನ್ನ ಕಡೆ ತುಂಬ ದೊಡ್ಡ ತಪ್ಪಾಯಿತು, ನನ್ನ ನರ್ಸಿಂಗ್ ಹೋಮಿನ ನಿಯಮ ನಿಮ್ಮ ಒಬ್ಬ ಮಗನ್ನೇ ಕಳ್ಕೊಳ್ಳೋಕೆ ಮಾಡ್ತು. ಆದರೆ ಇವತ್ತು ನೋಡಿ ನೀವು ನನ್ನ ಮಗನ್ನ ಉಳಿಸಿದ್ದೀರಾ. ಅವರು ಹೇಳಿದ್ರು, ಏನು ಮಾಡೋಕ್ಕಾಗುತ್ತೆ, ಇದೆಲ್ಲ ಭಗವಂತನ ನಿಯಮ ಹೇಗಿರುತ್ತೋ ಆ ಥರ ನಡೀತೆ. ಹೀಗೆ ಒಂದು ಸ್ವಲ್ಪ ಸಮಾಧಾನ. ಆದರೂ ಅವ್ರಿಗೂ ದುಃಖ ಆಗ್ತಾಯಿತ್ತು. ಆಮೇಲೆ ಇವ್ರು ಹೇಳಿದ್ರು,
ಇದಕ್ಕೆ ನೀವೇನಾದ್ರು ಹಣ ತೊಗೊಳ್ಳಿ ಅಂತ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಮನೆ ನಿಯಮ ಇದೆ, ಯಾರ ಹತ್ರ ಈ ವಿಷಯಕ್ಕೆ ದುಡ್ಡು ತೊಗೊಳ್ಳೋ ಹಾಗಿಲ್ಲ. ಅವ್ರು ಎಷ್ಟೇ ಒತ್ತಾಯ ಮಾಡೋದು ತೊಗೊಳ್ಳಿಲ್ಲ. ಮಾತಾಡ್ತಾ ಮಾತಾಡ್ತಾ ವಿಷವೈದ್ಯರು ಹೇಳಿದರು, ಅವರು ಕೋಣೆಯ ಒಂದು ತುದಿಗೆ ಹೋಗಿ ಕಣ್ಣು ಒರೆಸ್ಕೊಂಡು ವಾಪಸ್ ಬಂದರು. ಆಗ ಇವ್ರಿಗೆ ಅಳು ಬರೋಕ್ಕೆ ಪ್ರಾರಂಭ ಆಯಿತು. ಯಾರು? ನರ್ಸಿಂಗ್ ಹೋಮ್ ಮಾಲೀಕರು. ಅವರು ಹೇಳಿದ್ರು, ಬಹುಶಃ ನಿಮಗೆ, ನನಗೆ ಇಷ್ಟು ದುಃಖ ಆಗ್ತಾಯಿದೆ, ನಿಮಗೆ ಎಷ್ಟಾಗಿರಬಾರ್ದು, ಬಹುಶಃ ನಿಮ್ಮ ಮಗ ಎಲ್ಲ ನಿಮಗೆ ನೆನಪು ಬರ್ತಾ ಇರಬೇಕು. ಅದಕ್ಕೆ ಆ ವಿಶ್ವವಿದ್ಯಾಲಯ ಹೇಳಿದೆ, ಹೌದು ಮಗ ನೆನಪು ಬಂದೇ ಬರ್ತಾನೆ, ಪ್ರಶ್ನೆ ಇಲ್ಲ, ಯುವಕ ಆಗಿದ್ದವನು ತೀರೋದ್ರೆ. ಆದರೆ ಈಗ ನಾನು ಕಣ್ಣಲ್ಲಿ ನೀರು ಬಂದಿದ್ದೆ ಅದಕ್ಕಲ್ಲ. ಎಲ್ರಿಗೂ ಆಶ್ಚರ್ಯ ಆಯಿತು. ಏನು ನೋಡಿ, ಅವನು ನನಗೆ ಒಬ್ಬನೇ ಮಗ, ಎಷ್ಟು ನೂರಾರು ವರ್ಷಗಳಿಂದ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ವಿದ್ಯೆಯನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈಗ ಹೇಳ್ಕೊಡ್ತಾ ಬಂದರು. ಈಗ ಮುಂದೆ ಯಾರಿಗೆ ಹೇಳ್ಕೊಳ್ಳಿ, ನನಗೆ ನಮ್ಮ ಮನೆಯಲ್ಲಿ ಕಟ್ಟಾಗೋಯ್ತಲ್ಲ, ಅದಕ್ಕೆ ನನಗೆ ದುಃಖ ಆಗ್ತಾಯಿದೆ. ಮಗ ತೀರ್ಕೊಂಡೆ ದುಃಖ ಇದ್ದೇ ಇದೆ, ಆದರೆ ಪರಂಪರೆಯನ್ನು ಮುಂದುವರ್ಸೋದಕ್ಕಾಗಲ್ವಲ್ಲ, ಅದಕ್ಕೆ ನನಗೆ ದುಃಖ ಆಗ್ತಾಯಿದೆ. ಈ ಘಟನೆಯನ್ನು ಹಾಗೆ ನೋಡಿದ್ರೆ, ವೈಚಾರಿಕವಾಗಿ ನೋಡಿದ್ರೆ, ಯಾರು ಆ ಕಾರ್ಯಕ್ರಮ ಓದಿದ್ರು ಅವರು ಎಡಪಂಥಕ್ಕೆ ಸೇರಿದವರು, ಅಂದರೆ ಲೆಫ್ಟಿಸ್ಟ್. ಸಂಘದಲ್ಲಿ ಆ ಥರ ಯಾರನ್ನು ನೋಡಲ್ಲ, ಎಲ್ಲರೂ ನಾವು ಕರಿತೀವಿ. ಪರಮಪೂಜ್ಯ ಸರ್ಸಂಘ ಚಾಲಕರು ವೇದಿಕೆಯಲ್ಲಿದ್ದರು. ಈ ಘಟನೆಯನ್ನು ಅವರು ಆ ಚಿಂತಕರು ಹೇಳಿದರು, ನಾನು ವಿಚಾರವಾಗಿ ನಿಮ್ಮನ್ನು ಒಪ್ಪದೇ ಇರೋನು, ಆದರೆ ಒಂದು ವಿಷಯಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ಈ ಘಟನೆ ಏನು ಹೇಳಿದೆ, ಆವತ್ತಿಂದ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಅಂತ ನನಗೆ ಯಾರೋ ಹೇಳಿದ್ರು. ಹೌದಲ್ವಾ? ನಾವು ಸಾವಿರಾರು ವರ್ಷಗಳಿಂದ ಬಂದಿದ್ದನ್ನು ಮುಂದಿನ ಪೀಳಿಗೆಗೆ ಕೊಡುವ ಜವಾಬ್ದಾರಿ ನಮಗಿರುತ್ತಲ್ವ, ಅದು ತಪ್ಪೋದ್ರೆ ಹೇಗಾಗ್ಬೋದು? ಆ ಒಂದು ಕುಟುಂಬದಲ್ಲಿ ಆಗಿದ್ದು ಒಂದು ದೇಶಕ್ಕಾದರೆ, ಒಂದು ಸಮಾಜಕ್ಕಾದರೆ ಯಾವ ರೀತಿ ಆಗ್ಬೋದು? ಮುಂದಿನ ಪೀಳಿಗೆಗೆ ಕೊಡುವ ಜವಾಬ್ದಾರಿ ನಮಗಿದೆಯಲ್ವ. ಇದನ್ನು ಅವರು ಹೇಳಿದರು. ನಮ್ಮ ಕುಟುಂಬಗಳಲ್ಲಿ ನಾವು ಯೋಚನೆ ಮಾಡಿದ್ರೆ ಇದು ನಿರಂತರವಾಗಿ ನಡೆಯೋ ಪ್ರಕ್ರಿಯೆ. ಯಾರೋ ತಲಾಂತರದಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಕುಟುಂಬಗಳಲ್ಲಿ ಒಳ್ಳೆ ಕೆಲವು ನಿಯಮಗಳನ್ನು, ಪದ್ಧತಿಗಳನ್ನು, ಮೌಲ್ಯಗಳನ್ನು ಹಾಕಿಕೊಟ್ಟಿರ್ತಾರೆ. ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮದು. ಅದು ಏನಾದ್ರು ಕಟ್ಟಾದರೆ ಅಲ್ಲಿಗೆ ತಿರ್ಗಿ ಯಾರು ಅದನ್ನು ವಾಪಸ್ ಕೊಡೋದಕ್ಕೆ ಯಾರು ಇರಲ್ಲ. ಸಮಾಜವಾಗಿ ಹೇಗೆ ಒಂದು ಮುಂದಿನ ಪೀಳಿಗೆ ಅಂತ ಇರುತ್ತೋ, ಕುಟುಂಬದಲ್ಲೂ ಆ ಥರ ಇದ್ದೇ ಇರುತ್ತೆ. ನಿಜ, ಕುಟುಂಬದಲ್ಲಿ ಕೆಲವು ಬಿಡಬೇಕಾಗಿದ್ದು ಇರುತ್ತೆ. ನಮ್ಮ ಪರಂಪರೆಯಿಂದ ಬಂದಿದ್ದರೊಳಗೆ ಹೆಮ್ಮೆ ಪಡುವ ಸಂಗತಿಗಳಿದ್ದಂತೆಯೇ ಅನೇಕ ಬಾರಿ ಆ ಕಾಲಘಟ್ಟಕ್ಕೆ, ಆ ಕಾಲಕ್ಕೆ, ಆ ವರ್ತಮಾನಕ್ಕೆ ಯುಗಾನುಕೂಲ ಪರಿವರ್ತನೆ ಅಂತಂದರೆ ಆ ಯುಗಕ್ಕೆ ತಕ್ಕಂತೆ ಯಾವುದನ್ನು ಉಳಿಸ್ಕೊಳ್ಬೇಕು, ಯಾವುದನ್ನು ಬಿಡಬೇಕು. ಉದಾಹರಣೆಗೆ ಇವತ್ತು ಅಧರ್ಮವನ್ನೇ ಧರ್ಮ ಅಂತ ನಂಬ್ಕೊಂಡು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇರೋ ಕುಟುಂಬಗಳು ಇದೆ. ಯಾವ ನಮ್ಮ ಶಾಸ್ತ್ರದಲ್ಲೂ, ವೇದದಲ್ಲೂ, ಉಪನಿಷತ್ತಲ್ಲೂ ಯಾವುದೇ ಬೌದ್ಧ, ಜೈನ, ಸಿಖ್ ಯಾವುದೇ ಪರಂಪರೆಯಲ್ಲೂ ಅಸ್ಪೃಶ್ಯತೆಗೆ ಮಾನ್ಯತೆ ಇಲ್ಲ. ಆದರೆ ಅದನ್ನೇ ಧರ್ಮ ಅಂತ ನಂಬ್ಕೊಂಡಿರೋ ಭಾಳ ದೊಡ್ಡ ದೊಡ್ಡ ಬುದ್ಧಿವಂತರು ಇದ್ದಾರೆ, ಶ್ರದ್ಧೆಯಿಂದ ಪಾಲನೆ ಮಾಡ್ತಾರೆ. ಯಾವಾಗಲೂ ಬಿಡಬೇಕಾಗಿದ್ದು, ಯಾವ ಕಾರಣಕ್ಕೆ ಬಂತು ಅದೆಲ್ಲ ವಿಶ್ಲೇಷಣೆ ಎರಡನೇದು. ಆದರೆ ಇವತ್ತಿನ ಯುಗಕ್ಕೆ, ನಾನಾಗಲೇ ಹೇಳಿದ್ನಲ್ಲ, ಯುಗಾನುಕೂಲ, ಇವತ್ತಿಗೆ ಅದು ಅಗತ್ಯ ಇಲ್ಲ. ಹಾಗೆ ಯಾವುದನ್ನು ಹೆಮ್ಮೆಯಿಂದ ಉಳಿಸ್ಕೊಳ್ಬೇಕು, ಪರಂಪರೆಗೆ ಮುಂದಿನವ್ರಿಗೆ ಕೊಡಬೇಕು, ಯಾವುದನ್ನು ಫಿಲ್ಟ್ರ್ ಮಾಡಬೇಕು, ಅಲ್ಲಿಗೆ ನಿಲ್ಲಿಸಬೇಕು. ಈ ಕುಟುಂಬ, ಈ ರೀತಿಯ ಕಾರ್ಯಕ್ರಮಗಳು ಅಥವಾ ನಮ್ಮ ಕುಟುಂಬದಲ್ಲೇ ನಾವು ಕುಳಿತು ಯೋಚನೆ ಮಾಡುವ ವಿಚಾರಗಳು, ಇದರ ಹಿಂದೆ ಇರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಥರ ಕುಟುಂಬ ಪ್ರಬೋಧನ ಅಥವಾ ಕುಟುಂಬ ಸಮ್ಮೇಳನ, ಕುಟುಂಬ ಮಿಲನ್, ಈ ಥರ ಅನೇಕ ಪ್ರಯತ್ನಗಳನ್ನು ನಾವೇನು ಮಾಡ್ತಾಯಿದ್ದೀವಿ. ಒಂದು ಸಮಾಜವಾಗಿ ಕುಟುಂಬಗಳು ನಮ್ಮ ಬಹಳ ದೊಡ್ಡ ಆಧಾರ. ಆ ಕುಟುಂಬಗಳಲ್ಲಿ ಇದು ನಿರಂತರವಾಗಿ ನಡಿಬೇಕಾಗಿರುವ ಒಂದು ಪ್ರಕ್ರಿಯೆ, ಪ್ರೋಸೆಸ್. ಅದು ಎಷ್ಟು ಚೆನ್ನಾಗಿ, ಸೂಕ್ತವಾಗಿ, ಅಗತ್ಯಕ್ಕೆ ತಕ್ಕಂತೆ ನಡೆಯುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜದ ತಳಮಟ್ಟದ ಫ್ಯಾಬ್ರಿಕ್, ಸಮಾಜದ ಫ್ಯಾಬ್ರಿಕ್ ಯಾವುದಿದೆ ಅದು ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ಸಮಾಜದ ಫ್ಯಾಬ್ರಿಕ್ ಯಾವುದು, ಅದರ ನೂಲು ಎಳೆಗಳು ಯಾವುದು ಅಂದರೆ ಕುಟುಂಬಗಳೇ. ಆ ಕುಟುಂಬಗಳು ಸೇರಿಯೇ ಸಮಾಜ ಆಗಿರೋದು, ನಮ್ಮ ಮಾತೃ ಸಮಾಜ. ಅದರೊಳಗೆ ಕಲೆ ಇದ್ದರೆ ಸಮಾಜಕ್ಕೂ ಕಳಂಕ ಬರುತ್ತೆ. ಅದು ಸುಂದರವಾಗಿದ್ದರೆ, ಅದು ಗಟ್ಟಿಯಾಗಿದ್ದರೆ, ಯುಗಾನುಕೂಲಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಯಾವುದನ್ನು ಪರಿವರ್ತನೆ, ಬದಲಾವಣೆ ಮಾಡಿಕೊಂಡು ಆ ರೀತಿ ಬದುಕ್ತಾ ಇದ್ದರೆ ಸಮಾಜನೂ ಹಾಗೇ ಇರುತ್ತೆ. ಹಾಗಾಗಿ
ಈ ರೀತಿ ಕುಟುಂಬ ಸಮ್ಮೇಳನ ಇರ್ಬೋದು, ನಾವು ಸಾಮಾನ್ಯವಾಗಿ ಬಹಳ ಸಹಜವಾಗಿ ಅನೌಪಚಾರಿಕವಾಗಿ ಮನೆಗಳಲ್ಲಿ ಚರ್ಚೆ ಮಾಡೋ ವಿಷಯಗಳಲ್ಲಿ ಈ ರೀತಿ ನಮಗೆ ಪರಂಪರೆಯಿಂದ ಬಂದಿದ್ದು ಯಾವುದು ಬೇಕು ಯಾವುದು ಬೇಡ ಇದರ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ಏನು ಕೊಡಬೇಕು, ಇದು ನಿರಂತರವಾಗಿ ಚಿಂತನೆ ಮಾಡಬೇಕಾದ ವಿಷಯ.